ಎರೆ ಭೂಮಿಯಲ್ಲಿ ವಿಳ್ಳೆದೆಲೆ ಬೆಳೆದ ಅನ್ನದಾತ ಬಯಲು ಸೀಮೆ ಮಂದಿಗೆ ಮಾದರಿಯಾಗಿದ್ದಾರೆ ಈ ರೈತ. ಗದಗ ಜಿಲ್ಲೆಯ ಅಬ್ಬಿಗೆರೆ ರೈತನ ವಿಭಿನ್ನ ಪ್ರಯತ್ನವಾಗಿದೆ. ಜೊತೆಗೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅನ್ನದಾತ. 2 ಎಕರೆ ಜಮೀನಿನ ಪೈಕಿ 1 ಎಕರೆಯಲ್ಲಿ ವಿಳ್ಳೆದೆಲೆ ಕೃಷಿ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ವಿಳ್ಳೆದೆಲೆ ಬೆಳೆದಿದ್ದಾರೆ. 7 ರಿಂದ 8 ಲಕ್ಷ ರೂಪಾಯಿ ಈಗ ಲಾಭದ ನಿರೀಕ್ಷೆ ಮಾಡ್ತಿದ್ದಾರಂತೆ ರೈತ. 2 ಎಕರೆ ಜಮೀನಿನ ಪೈಕಿ 1 ಎಕರೆಯಲ್ಲಿ ವಿಳ್ಳೆದೆಲೆ ಬಳ್ಳಿಯನ್ನು ಬೆಳೆಸಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. 2 ಲಕ್ಷ ಖರ್ಚು ಮಾಡಿದ್ದಾರೆ. ಬಟ್ 7 ರಿಂದ 8 ಲಕ್ಷ ಲಾಭದ ನಿರೀಕ್ಷೆ ಅಂತೆ. ಗದಗ ಜಿಲ್ಲೆ ಅಂದರೆ ಇದು ಬಯಲು ಸೀಮೆ ನಾಡು. ಅದರಲ್ಲೂ ಕಪ್ಪು ಮಿಶ್ರಿತ ಮಣ್ಣು ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ಈ ಭಾಗದಲ್ಲಿ ವಿಳ್ಳೆದೆಲೆ ಬೆಳೆಯೋದು ಬಹಳಷ್ಟು ಅಪರೂಪ. ಹೀಗಾಗಿ ಇಲ್ಲಿ ಒಬ್ಬ ರೈತ ವಿಳ್ಳೆದೆಲೆ ಬೆಳೆದಿದ್ದಾನೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಸಮೃದ್ಧವಾಗಿ ವಿಳ್ಳೆದೆಲೆ ಬೆಳೆದಿದ್ದಾರೆ. ಏನು ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ವೀರಯ್ಯ ಎನ್ನುವ ರೈತ ಸುಮಾರು 78 ವರ್ಷದ ರೈತ. ಅವರು ಸುಮಾರು 50 ರಿಂದ 60 ವರ್ಷದವರೆಗೂ ಕೂಡ ವನ ಬೇಸಾಯ ಮಾಡ್ತಾ ಇದ್ರು. ಈಗ ಇತ್ತೀಚೆಗೆ 10 ವರ್ಷಗಳಿಂದ ಅವರು ನೀರಾವರಿ ಮಾಡಿಕೊಂಡು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಹೇಳಿ ಹಠ ತೊಟ್ಟಿದ್ರು. ಹೀಗಾಗಿ ಏನು ತಾವೇ ಒಂದು ವಿಳ್ಳೆದೆಲೆ ಬೆಳೆಯಬೇಕಂತ ಹೇಳಿ ಪ್ಲಾನ್ ಮಾಡ್ಕೋತಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಈ ಜಮೀನಿನಲ್ಲಿ ವಿಳ್ಳೆದೆಲೆ ಬೆಳಿಬಹುದು ಅಂತೇಳಿ ಅವರು ಕೂಡ ಇವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ಆ ಕಪ್ಪು ಮಿಶ್ರಿತ ಮಣ್ಣೇನಿರ್ತೈತೆ ಇಂಥ ಜಮೀನಿನಲ್ಲಿ ಯಾರು ವಿಳ್ಳೆದೆಲೆ ಬೆಳೆಯೋದಿಲ್ಲ. ಆದರೆ ಈ ರೈತ ಇಂಥ ಮಣ್ಣಿನಲ್ಲಿ ಕೂಡ ವಿಳ್ಳೆದೆಲೆ ಬೆಳೆದಿದ್ದಾರೆ. ಯಾಕಂದ್ರೆ ಈ ಒಂದು ಮಣ್ಣಿನಲ್ಲಿ ಮರಳು ಮಿಶ್ರಿತ ಇರೋದ್ರಿಂದ ನೀರು ಸಾಕಷ್ಟು ಪ್ರಮಾಣದಲ್ಲಿ ಹಿಡಿದಿಟ್ಟುಕೊಳ್ಳೋದಿಲ್ಲ. ಹಾಗಾಗಿ ವಿಳ್ಳೆದೆಲೆ ಬೆಳೆಯಲು ಕೂಡ ಈ ಮಣ್ಣು ಯೋಗ್ಯ ಅಂತ ಹೇಳಿ ಅಧಿಕಾರಿಗಳು ಹೇಳಿದ ನಂತರ ನರೇಗಾ ಯೋಜನೆ ಅಡಿಯಲ್ಲಿ ಸಹಾಯಧನ ತೆಗೆದುಕೊಂಡು ಸುಮಾರು ತಮ್ಮ 35 ಗುಂಟೆ ಜಮೀನಿನಲ್ಲಿ ಈ ರೀತಿ ವಿಳ್ಳೆದೆಲೆ ಬೆಳೆದಿದ್ದಾರೆ. ಹೀಗಾಗಿ ಆ ಗದಗ ಜಿಲ್ಲೆಯ ಅದರಲ್ಲೂ ರೋಣ ತಾಲೂಕಿನಲ್ಲಿ ಯಾವುದೇ ಒಬ್ಬ ರೈತನು ಕೂಡ ವಿಳ್ಳೆದೆಲೆ ಬೆಳೆಯೋದಿಲ್ಲ. ಅಂಥದರಲ್ಲಿ ಇವರು ವಿಳ್ಳೆದೆಲೆ ಬೆಳೆದು ಬಹುತೇಕ ಒಂದು ಇತರ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವಾಗ ಇದು ಮೊದಲನೇ ಹಂತದ ಕಟಾವಿಗೆ ಬಂದಿದೆ. ಇಂದಿನಿಂದ ಮುಂದಿನ ಬಾರಿ ಕಟಾವಿಗೆ ಬರುವಂಥ ಸಮಯದಲ್ಲಿ ಒಂದು ವರ್ಷಕ್ಕೆ 8 ರಿಂದ 10 ಲಕ್ಷ ರೂಪಾಯಿ ಕೂಡ ಆದಾಯ ಗಳಿಸಬಹುದು. ಅಷ್ಟೊಂದು ಏನು ಈ ಒಂದು ವಿಳ್ಳೆದೆಲೆ ಲಾಭ ಕೊಡುತ್ತೆ. ಅವ್ರದ್ದು 2 ಎಕರೆ ಜಮೀನಿದೆ. ಅದರಲ್ಲಿ ಇವಾಗ 1 ಎಕರೆ ಅಂದರೆ 35 ಗುಂಟೆಯಲ್ಲಿ ವಿಳ್ಳೆದೆಲೆ ಕೃಷಿ ಮಾಡಿ ಭರ್ಜರಿ ಲಾಭದ ನಿರೀಕ್ಷೆ ಇದ್ದಾನೆ. ಹೀಗಾಗಿ ಅನ್ನದಾತರು ಮನಸ್ಸು ಮಾಡಿದರೆ ಏನಾದರೂ ಸಾಧನೆ ಮಾಡಬೇಕನ್ನೋದಕ್ಕೆ ಈ ಒಬ್ಬ ರೈತನೇ ಮಾದರಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಎರೆ ಭೂಮಿಯಲ್ಲಿ ವಿಳ್ಳೆದೆಲೆ ಬೆಳೆದ ಅನ್ನದಾತ ಬಯಲು ಸೀಮೆ ಮಂದಿಗೆ ಮಾದರಿಯಾಗಿದ್ದಾರೆ ಈ ರೈತ. ಗದಗ ಜಿಲ್ಲೆಯ ಅಬ್ಬಿಗೆರೆ ರೈತನ ವಿಭಿನ್ನ ಪ್ರಯತ್ನವಾಗಿದೆ. ಜೊತೆಗೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅನ್ನದಾತ. 2 ಎಕರೆ ಜಮೀನಿನ ಪೈಕಿ 1 ಎಕರೆಯಲ್ಲಿ ವಿಳ್ಳೆದೆಲೆ ಕೃಷಿ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ವಿಳ್ಳೆದೆಲೆ ಬೆಳೆದಿದ್ದಾರೆ. 7 ರಿಂದ 8 ಲಕ್ಷ ರೂಪಾಯಿ ಈಗ ಲಾಭದ ನಿರೀಕ್ಷೆ ಮಾಡ್ತಿದ್ದಾರಂತೆ ರೈತ. 2 ಎಕರೆ ಜಮೀನಿನ ಪೈಕಿ 1 ಎಕರೆಯಲ್ಲಿ ವಿಳ್ಳೆದೆಲೆ ಬಳ್ಳಿಯನ್ನು ಬೆಳೆಸಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. 2 ಲಕ್ಷ ಖರ್ಚು ಮಾಡಿದ್ದಾರೆ. ಬಟ್ 7 ರಿಂದ 8 ಲಕ್ಷ ಲಾಭದ ನಿರೀಕ್ಷೆ ಅಂತೆ. ಗದಗ ಜಿಲ್ಲೆ ಅಂದರೆ ಇದು ಬಯಲು ಸೀಮೆ ನಾಡು. ಅದರಲ್ಲೂ ಕಪ್ಪು ಮಿಶ್ರಿತ ಮಣ್ಣು ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ಈ ಭಾಗದಲ್ಲಿ ವಿಳ್ಳೆದೆಲೆ ಬೆಳೆಯೋದು ಬಹಳಷ್ಟು ಅಪರೂಪ. ಹೀಗಾಗಿ ಇಲ್ಲಿ ಒಬ್ಬ ರೈತ ವಿಳ್ಳೆದೆಲೆ ಬೆಳೆದಿದ್ದಾನೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಸಮೃದ್ಧವಾಗಿ ವಿಳ್ಳೆದೆಲೆ ಬೆಳೆದಿದ್ದಾರೆ. ಏನು ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ವೀರಯ್ಯ ಎನ್ನುವ ರೈತ ಸುಮಾರು 78 ವರ್ಷದ ರೈತ. ಅವರು ಸುಮಾರು 50 ರಿಂದ 60 ವರ್ಷದವರೆಗೂ ಕೂಡ ವನ ಬೇಸಾಯ ಮಾಡ್ತಾ ಇದ್ರು. ಈಗ ಇತ್ತೀಚೆಗೆ 10 ವರ್ಷಗಳಿಂದ ಅವರು ನೀರಾವರಿ ಮಾಡಿಕೊಂಡು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಹೇಳಿ ಹಠ ತೊಟ್ಟಿದ್ರು. ಹೀಗಾಗಿ ಏನು ತಾವೇ ಒಂದು ವಿಳ್ಳೆದೆಲೆ ಬೆಳೆಯಬೇಕಂತ ಹೇಳಿ ಪ್ಲಾನ್ ಮಾಡ್ಕೋತಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಈ ಜಮೀನಿನಲ್ಲಿ ವಿಳ್ಳೆದೆಲೆ ಬೆಳಿಬಹುದು ಅಂತೇಳಿ ಅವರು ಕೂಡ ಇವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ಆ ಕಪ್ಪು ಮಿಶ್ರಿತ ಮಣ್ಣೇನಿರ್ತೈತೆ ಇಂಥ ಜಮೀನಿನಲ್ಲಿ ಯಾರು ವಿಳ್ಳೆದೆಲೆ ಬೆಳೆಯೋದಿಲ್ಲ. ಆದರೆ ಈ ರೈತ ಇಂಥ ಮಣ್ಣಿನಲ್ಲಿ ಕೂಡ ವಿಳ್ಳೆದೆಲೆ ಬೆಳೆದಿದ್ದಾರೆ. ಯಾಕಂದ್ರೆ ಈ ಒಂದು ಮಣ್ಣಿನಲ್ಲಿ ಮರಳು ಮಿಶ್ರಿತ ಇರೋದ್ರಿಂದ ನೀರು ಸಾಕಷ್ಟು ಪ್ರಮಾಣದಲ್ಲಿ ಹಿಡಿದಿಟ್ಟುಕೊಳ್ಳೋದಿಲ್ಲ. ಹಾಗಾಗಿ ವಿಳ್ಳೆದೆಲೆ ಬೆಳೆಯಲು ಕೂಡ ಈ ಮಣ್ಣು ಯೋಗ್ಯ ಅಂತ ಹೇಳಿ ಅಧಿಕಾರಿಗಳು ಹೇಳಿದ ನಂತರ ನರೇಗಾ ಯೋಜನೆ ಅಡಿಯಲ್ಲಿ ಸಹಾಯಧನ ತೆಗೆದುಕೊಂಡು ಸುಮಾರು ತಮ್ಮ 35 ಗುಂಟೆ ಜಮೀನಿನಲ್ಲಿ ಈ ರೀತಿ ವಿಳ್ಳೆದೆಲೆ ಬೆಳೆದಿದ್ದಾರೆ. ಹೀಗಾಗಿ ಆ ಗದಗ ಜಿಲ್ಲೆಯ ಅದರಲ್ಲೂ ರೋಣ ತಾಲೂಕಿನಲ್ಲಿ ಯಾವುದೇ ಒಬ್ಬ ರೈತನು ಕೂಡ ವಿಳ್ಳೆದೆಲೆ ಬೆಳೆಯೋದಿಲ್ಲ. ಅಂಥದರಲ್ಲಿ ಇವರು ವಿಳ್ಳೆದೆಲೆ ಬೆಳೆದು ಬಹುತೇಕ ಒಂದು ಇತರ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವಾಗ ಇದು ಮೊದಲನೇ ಹಂತದ ಕಟಾವಿಗೆ ಬಂದಿದೆ. ಇಂದಿನಿಂದ
ಮುಂದಿನ ಬಾರಿ ಕಟಾವಿಗೆ ಬರುವಂಥ ಸಮಯದಲ್ಲಿ ಒಂದು ವರ್ಷಕ್ಕೆ 8ರಿಂದ 10 ಲಕ್ಷ ರೂಪಾಯಿ ಕೂಡ ಆದಾಯ ಗಳಿಸಬಹುದು. ಅಷ್ಟೊಂದು ಏನು ಈ ಒಂದು ವೀಳ್ಯದೆಲೆ ಲಾಭ ಕೊಡುತ್ತೆ. ಅವ್ರದ್ದು 2 ಎಕರೆ ಜಮೀನಿದೆ. ಅದರಲ್ಲಿ ಇವಾಗ 1 ಎಕರೆ ಅಂದರೆ 35 ಗುಂಟೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಭರ್ಜರಿ ಲಾಭದ ನಿರೀಕ್ಷೆ ಇದ್ದಾನೆ. ಹೀಗಾಗಿ ಅನ್ನದಾತರು ಮನಸ್ಸು ಮಾಡಿದರೆ ಏನಾದರೂ ಸಾಧನೆ ಮಾಡಬೇಕನ್ನೋದಕ್ಕೆ ಈ ಒಬ್ಬ ರೈತನೇ ಮಾದರಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಎರೆ ಭೂಮಿಯಲ್ಲಿ ವೀಳ್ಯದೆಲೆ ಬೆಳೆದ ಅನ್ನದಾತ ಬಯಲು ಸೀಮೆ ಮಂದಿಗೆ ಮಾದರಿಯಾಗಿದ್ದಾರೆ ಈ ರೈತ. ಗದಗ ಜಿಲ್ಲೆಯ ಅಬ್ಬಿಗೆರೆ ರೈತನ ವಿಭಿನ್ನ ಪ್ರಯತ್ನವಾಗಿದೆ. ಜೊತೆಗೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅನ್ನದಾತ. 2 ಎಕರೆ ಜಮೀನಿನ ಪೈಕಿ 1 ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ವೀಳ್ಯದೆಲೆ ಬೆಳೆದಿದ್ದಾರೆ. 7ರಿಂದ 8 ಲಕ್ಷ ರೂಪಾಯಿ ಈಗ ಲಾಭದ ನಿರೀಕ್ಷೆ ಮಾಡ್ತಿದ್ದಾರಂತೆ ರೈತ. 2 ಎಕರೆ ಜಮೀನಿನ ಪೈಕಿ 1 ಎಕರೆಯಲ್ಲಿ ವೀಳ್ಯದೆಲೆ ಆ ಬಳ್ಳಿಯನ್ನು ಬೆಳೆಸಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. 2 ಲಕ್ಷ ಖರ್ಚು ಮಾಡಿದ್ದಾರೆ. ಬಟ್ 7ರಿಂದ 8 ಲಕ್ಷ ಲಾಭದ ನಿರೀಕ್ಷೆ ಅಂತೆ. ಗದಗ ಜಿಲ್ಲೆ ಅಂದರೆ ಇದು ಬಯಲು ಸೀಮೆ ನಾಡು. ಅದರಲ್ಲೂ ಕಪ್ಪು ಮಿಶ್ರಿತ ಮಣ್ಣು ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ಈ ಭಾಗದಲ್ಲಿ ವೀಳ್ಯದೆಲೆ ಬೆಳೆಯೋದು ಬಹಳಷ್ಟು ಅಪರೂಪ. ಹೀಗಾಗಿ ಇಲ್ಲಿ ಒಬ್ಬ ರೈತ ವೀಳ್ಯದೆಲೆ ಬೆಳೆದಿದ್ದಾನೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಸಮೃದ್ಧವಾಗಿ ವೀಳ್ಯದೆಲೆ ಬೆಳೆದಿದ್ದಾರೆ. ಏನು ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ವೀರಯ್ಯ ಎನ್ನುವ ರೈತ ಸುಮಾರು 78 ವರ್ಷದ ರೈತ. ಅವರು ಸುಮಾರು 50ರಿಂದ 60 ವರ್ಷದವರೆಗೂ ಕೂಡ ವನ ಬೇಸಾಯ ಮಾಡ್ತಾ ಇದ್ರು. ಈಗ ಇತ್ತೀಚೆಗೆ 10 ವರ್ಷಗಳಿಂದ ಅವರು ನೀರಾವರಿ ಮಾಡಿಕೊಂಡು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಹೇಳಿ ಹಠ ತೊಟ್ಟಿದ್ರು. ಹೀಗಾಗಿ ಏನು ತಾವೇ ಒಂದು ವೀಳ್ಯದೆಲೆ ಬೆಳೆಯಬೇಕಂತ ಹೇಳಿ ಪ್ಲಾನ್ ಮಾಡ್ಕೋತಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಈ ಜಮೀನಿನಲ್ಲಿ ವೀಳ್ಯದೆಲೆ ಬೆಳಿಬಹುದು ಅಂತೇಳಿ ಅವರು ಕೂಡ ಇವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ಆ ಕಪ್ಪು ಮಿಶ್ರಿತ ಮಣ್ಣೇನಿರ್ತೈತೆ ಇಂಥ ಜಮೀನಿನಲ್ಲಿ ಯಾರೂ ವೀಳ್ಯದೆಲೆ ಬೆಳೆಯೋದಿಲ್ಲ. ಆದರೆ ಈ ರೈತ ಇಂಥ ಮಣ್ಣಿನಲ್ಲಿ ಕೂಡ ವೀಳ್ಯದೆಲೆ ಬೆಳೆದಿದ್ದಾರೆ. ಯಾಕಂದರೆ ಈ ಒಂದು ಮಣ್ಣಿನಲ್ಲಿ ಮರಳು ಮಿಶ್ರಿತ ಇರೋದ್ರಿಂದ ನೀರು ಸಾಕಷ್ಟು ಪ್ರಮಾಣದಲ್ಲಿ ಹಿಡಿದಿಟ್ಟುಕೊಳ್ಳೋದಿಲ್ಲ. ಹಾಗಾಗಿ ವೀಳ್ಯದೆಲೆ ಬೆಳೆಯಲು ಕೂಡ ಈ ಮಣ್ಣು ಯೋಗ್ಯ ಅಂತ ಹೇಳಿ ಅಧಿಕಾರಿಗಳು ಹೇಳಿದ ನಂತರ ನರೇಗಾ ಯೋಜನೆ ಅಡಿಯಲ್ಲಿ ಸಹಾಯಧನ ತೆಗೆದುಕೊಂಡು ಸುಮಾರು ತಮ್ಮ 35 ಗುಂಟೆ ಜಮೀನಿನಲ್ಲಿ ಈ ರೀತಿ ವೀಳ್ಯದೆಲೆ ಬೆಳೆದಿದ್ದಾರೆ. ಹೀಗಾಗಿ ಆ ಗದಗ ಜಿಲ್ಲೆಯ ಅದರಲ್ಲೂ ರೋಣ ತಾಲೂಕಿನಲ್ಲಿ ಯಾವುದೇ ಒಬ್ಬ ರೈತನು ಕೂಡ ವೀಳ್ಯದೆಲೆ ಬೆಳೆಯೋದಿಲ್ಲ. ಅಂಥದರಲ್ಲಿ ಇವರು ವೀಳ್ಯದೆಲೆ ಬೆಳೆದು ಬಹುತೇಕ ಒಂದು ಇತರ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವಾಗ ಇದು ಮೊದಲನೇ ಹಂತದ ಕಟಾವಿಗೆ ಬಂದಿದೆ. ಇಂದಿನಿಂದ ಮುಂದಿನ ಬಾರಿ ಕಟಾವಿಗೆ ಬರುವಂಥ ಸಮಯದಲ್ಲಿ ಒಂದು ವರ್ಷಕ್ಕೆ 8ರಿಂದ 10 ಲಕ್ಷ ರೂಪಾಯಿ ಕೂಡ ಆದಾಯ ಗಳಿಸಬಹುದು. ಅಷ್ಟೊಂದು ಏನು ಈ ಒಂದು ವೀಳ್ಯದೆಲೆ ಲಾಭ ಕೊಡುತ್ತೆ. ಅವ್ರದ್ದು 2 ಎಕರೆ ಜಮೀನಿದೆ. ಅದರಲ್ಲಿ ಇವಾಗ 1 ಎಕರೆ ಅಂದರೆ 35 ಗುಂಟೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಭರ್ಜರಿ ಲಾಭದ ನಿರೀಕ್ಷೆ ಇದ್ದಾನೆ. ಹೀಗಾಗಿ ಅನ್ನದಾತರು ಮನಸ್ಸು ಮಾಡಿದರೆ ಏನಾದರೂ ಸಾಧನೆ ಮಾಡಬೇಕನ್ನೋದಕ್ಕೆ ಈ ಒಬ್ಬ ರೈತನೇ ಮಾದರಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.